ಫಸ್ಟ್ ಆಫ್ ಆಲ್ ಮೊದಲದಾಗಿ ಉದಯ್ ಸೂರ್ಯ ತಂಡಕ್ಕೆ ಅಭಿನಂದನೆಗಳು. ಎರಡು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು ನಾನು. ಲಾಸ್ಟ್ ಇಯರು ನಾನು ಓಡಾಡ್ಕೊಂಡಿದ್ದಾಗ, ನನ್ನ ಸಿನಿಮಾ ಡಿಸ್ಟ್ರಿಬ್ಯೂಷನ್ಸ್ ಅಂತ ಓಡಾಡ್ಕೊಂಡಿದ್ದಾಗ ನನ್ನ ಸ್ನೇಹಿತ ವೆಂಕಟ್ ಅವನ ಆಫೀಸಲ್ಲಿ ಸೀರಿಯಸ್ಲಿ ಇದು ಹೇಳೋದು ಸರಿನೋ ತಗೊಳ್ಬೇಕಿಲ್ಲ, ಬಟ್ ಒಂದು ಒಳ್ಳೆ ಮಾತು ಹೇಳಬೇಕು ಅಂತ ನನಗೆ ಮನಸ್ಪೂರ್ವಕವಾಗಿ ಎರಡು ಕಾರಣಕ್ಕೆ ಬಂದೆ. ಅಲ್ಲಿ ನನಗೆ ಬಂದಾಗ ನೋಡ್ಕೊಳ್ತಾ ಇದ್ದಿರ್ಬೋದು, ನನ್ನ ಊಟ ತಿಂಡಿ ತಗೊಳ್ಳೋದು, ಡಿಸ್ಟ್ರಿಬ್ಯೂಷನ್ಸಿಂದ ಮಾತಾಡೋಕ್ಕಾಗಿದ್ದಾಗಿರ್ಬೋದು, ಅಲ್ಲೇ ಕೆಲಸ ಕಲಿತಿದ್ದಾಗ ತುಂಬ ಡೈರೆಕ್ಷನ್ ಮಾಡಿದಾಗ ಸೀರಿಯಸ್ಲಿ ಮನಸ್ಸಲ್ಲಿ ಒಂದು ಖುಷಿ ಇರುತ್ತೆ. ಒಳ್ಳೆಯದಾಗಿ ಹಾರೈಸ್ತೀನಿ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆತ 2 in 1 ಆಗ್ಬಿಟ್ಟು ಫಿಲಮ್ ಮಾಡಿ ಕಾಫಿನೂ ಕೊಟ್ಟ, ಎಲ್ಲನೂ ಮಾಡ್ತಿದ್ದಾಗ ಅವನೇ ಹೀರೋನೂ ಆಗ್ಬಿಟ್ಟು ಶಾಕಾಗಿ ಶೇಕ್ ಆಗ್ಬಿಟ್ಟೆ. ಸೊ ಒಳ್ಳೆಯದಾಗಿ. ಆ್ಯಂಡ್ ನನ್ನ ಸ್ನೇಹಿತರು ಕೂಡ ಬಹಳ ಪ್ರತಿಭಾವಂತರು, ಅವರು ಕೂಡ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ವೆಂಕಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ನಾನು ಈ ವರ್ಷ ನೋಡ್ತಾ ಇರೋದು 2ನೇ ಸಿನಿಮಾ ಸೆಲೆಬ್ರಿಟಿಯಾಗಿ. ಸೊ ರೀಸನ್ ಇಷ್ಟೇ, ನಾನು ಈ ವರ್ಷ ಯಾವುದೂ ನೋಡೋಲ್ಲ. ಇರುವ 3 ಸಿನಿಮಾ ರಿಲೀಸ್ ಮಾಡಿಸೋದು, ನಾನ್ ವೆಜ್ ಒಂದಷ್ಟು ಇದನ್ನು ರಿಸರ್ವೇಷನ್ ಹಾಕೊಂಡು ಅದಕ್ಕೆ ವರ್ಕ್ ಮಾಡ್ತಾ ಇದ್ದೆ. ಸೊ ವೆಂಕಟ್ ನನ್ನ ಸ್ನೇಹಿತ ಅಂತ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾಗ ಜೊತೆ ನಿಂತ್ಕೋಬೇಕು. ಅವ್ನದೇ ಆದ ಕನ್ಸು ಇಟ್ಕೊಂಡೇನೋ ಮಾಡ್ತಾ ಇರ್ತಾನೆ, ಸ್ಪಂದು ಇಟ್ಕೊಂಡೇನೋ ಒಂದು ಪ್ರಮೋಷನ್ ಮಾಡೋದು, ರೀಚ್ ಮಾಡಿಸ್ತಾ ಇರ್ತಾನೆ. ಸೊ ಹಂಗೆ ಇವ್ರು 4 ಸಲ ಒಂದು ಸಿನಿಮಾ ಫೋನ್ ಮಾಡಿದಾಗ ಅದು ಅವ್ರ ಸಿನಿಮಾನ ಪ್ರೀತಿಸೋ ರೀತಿ ತೋರಿಸ್ತು. ಈಗೆಲ್ಲ ಹೆಂಗಿರ್ತಾರೆ ಅಂದರೆ, ಹಾಯ್ ಫ್ರೆಂಡ್ಸ್, ನಾನು ರೀಲ್ಸ್ ಮಾಡ್ತಾ ಇದ್ದೀನಿ, ನಡಿ ಫ್ರೆಂಡ್ಸ್ ಅಂದ್ಕೊಂಡು ಕೂತ್ಕೊಂಡಿರ್ತವೆ. ಅವರು ಒಂದು ಸಿನಿಮಾ ನೆಟ್ಟಿಗೆ ಅವ್ರು ಮಾಡೋ ಸಿನಿಮಾನೇ ಪ್ರಮೋಟ್ ಮಾಡಲ್ಲ. ಬಟ್ ಇವ್ರು ಸ್ವಲ್ಪ ಭಿನ್ನವಾಗಿದ್ದಾರೆ, ಸಿನಿಮಾನ ಪ್ರೀತಿಸ್ತಾರೆ ಅಂದಾಗ ಇವರು ಇಷ್ಟಪಟ್ಟು ಅಟ್ಲೀಸ್ಟ್ ಮಾಡಿದ್ರೆ ಅದಕ್ಕೆ ಸಿಗಬೇಕಾದ ಕನಿಷ್ಠ ಗೌರವ ಸಿನಿಮಾಗೆ ಸಿಗಬೇಕು. ಉದಯ್ ಸೂರ್ಯ ಅವ್ರ ಟೀಮಲ್ಲಿ ಎಲ್ಲರೂ ಬಾಳಲು ಒಂದು ಸೂರ್ಯ ಉದಯ್ ಹಾರೈಸ್ತೀನಿ. ಸಾಂಗ್ಸ್ ಚೆನ್ನಾಗಿದೆ, ಒಳ್ಳೆಯದಾಗಿ ಒಂದು ತೀರಾ ಹಳ್ಳಿಗಾಡಿನ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ. ಹಳ್ಳಿಯ ಜನಗಳಿಗೆ ವೆಂಕಟ್ ಮತ್ತಷ್ಟು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿ ಪ್ರತಿಭಾವಂತ ಕಲಾವಿದರಿಂದ ಒಳ್ಳೊಳ್ಳೆ ಅವಕಾಶ ಸಿಕ್ಕಿ, ನಾಯಕ ಇವರು ಕೂಡ ಚೆನ್ನಾಗೇ ಮಾಡಿದ್ದಾರೆ. ಇವ್ರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು. ಸರ್, ಇವರು ಆ್ಯಕ್ಚುಲಿ ಮೂಲತಃ ಈಸ್ ಸಬ್ ಇನ್ಸ್ಪೆಕ್ಟರ್ ಸರ್. ಸೊ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಸಿನಿಮಾ ಮ್ಯೂಸಿಕ್ ಎಲ್ಲವೂ ಸ್ಪೆಷಾಲಿಟಿದೆ. ಹೊಸಪುರ ಇಟ್ಕೊಂಡು ಒಂದು ಹಳ್ಳಿ ಶೈಲಿಯಲ್ಲಿ ನಡೆಯುವ ಒಂದು ಕಥೆ ಇಟ್ಕೊಂಡು ಅದಕ್ಕೊಂದು ಲವ್ ಸ್ಟೋರಿ. ಪ್ರಪಂಚದ ಎಲ್ಲ ಹೆಣ್ಣುಮಕ್ಕಳ ಮೇಲೆ ಕೋಪವನ್ನು ತಗೊಂಡು ಅಣ್ಣವ್ರು ಡೈರೆಕ್ಟರ್ ಹಾಕೊಂಡು ಎತ್ತೆ ಮಕ್ಕಳು ಕೊಡದಂಗೆ ಐತೆ. ಅದೇನೇನು ಪಾಪ ಯಾರ್ಯಾರು ಏನೇನು ಮಾಡ್ರೋ ಅವರೆಲ್ಲ ಬಂದು ವಾಪಸ್ ಒಂದು ಡೈರೆಕ್ಷನ್ ಮಾಡೋದು. ಪ್ರಕಾಶ್ ವಾಪಸ್ ಬಿಟ್ಟೋದ್ರಲ್ಲ, ವಾಪಸ್ ಅವ್ರು ಬಂದು ಕಟ್ಕೋಬೇಡಿ, ಬಂದು ಮಾತಾಡ್ಸ್ಕೊಂಡು ಅಟ್ಲೀಸ್ಟ್ ಹೋಗಿ ಕೋಪ ಕಡಿಮೆ ಮಾಡ್ಕೊಂಡು ಹುಡುಗ ಅಂತ ನನಗೆ ಮುಖ ಹಾರೈಸ್ತೀನಿ. ಥ್ಯಾಂಕ್ ಯು. ಬರಲೇ ತುಂಬ ಸಂತೋಷ, ಖುಷಿಯಾಗ್ತದೆ. ಸೊ ಉದಯ್ ಸೂರ್ಯ ಇವತ್ತಿನ ಯೂತ್ಸ್ಗೆ ಸಾಮಾಜಿಕ ಸಂದೇಶ ಇಟ್ಕೊಂಡಿರುವಂಥ ತುಂಬ ಕ್ರಿಯಾಶೀಲವಾಗಿ ಡೈರೆಕ್ಷನ್ನ ನೋಡಿದೆ. ಒಳ್ಳೆಯ ಅದ್ಭುತವಾದಂಥ ಸ್ಕ್ರೀನ್ ಪ್ಲೇ. ಪ್ರಕಾಶ್ ತುಂಬ ಹೃದಯೋನ್ಮುಖ ಬರೆಯುವಂಥ ಹುಡುಗ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಡೀ ಟೀಮ್, ಇಡೀ ತಂಡ ಒಂದು ಸಂದೇಶ ಇಟ್ಕೊಂಡಿರೋಂಥದ್ದು, ಸ್ನೇಹಕ್ಕೆ ಸಂಬಂಧಪಟ್ಟಿರೋಂಥದ್ದು, ಎಸ್ಪೆಷಲಿ ಹೆಣ್ಮಕ್ಳು ಕಲಿಯುವಂಥದ್ದು. ನಮ್ಮ ಹೆಣ್ಮಕ್ಳು ಮಾಡುವಂಥ ಮಿಸ್ಟೇಕ್ಸ್ ಏನಿದೆ, ಸೊಸೈಟಿಗೆ ಆಗುವಂಥ ಅವಘಡಗಳಿದೆ, ಅದನ್ನು ಅಳವಡಿಸ್ಕೋಬೇಕು ಯೂತ್ಸು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿರೋಂಥದ್ದು. ಒಂದು ವಿಲೇಜ್ ಮಾರಲ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿ ನಡೆಯುವಂಥ ದೈವಾಂಶ ಸಂಭೂತ ಆಗಿರ್ಬೋದು, ಒಂದು ಸ್ಪಿರಿಚುವಲ್ ಕಂಟೆಂಟ್ ಆಗಿರ್ಬೋದು, ಅದು ಪ್ರಕೃತಿವಾಗಿ ತೊಗೊಳ್ಳೋವಂಥ ಒಂದು ವಿಚಾರಗಳು ಕೂಡ ತುಂಬ ಚೆನ್ನಾಗಿ ನೈಜವಾಗಿ ತೊಗೊಳ್ಳೋಂಥ ಕಾಣ್ತೀವಿ. ಹಾಗೆ ನಮ್ಮ ಪ್ರಶಾಂತ್, ಹಾಗೆ ನಮ್ಮ ದಾನಂದ್ ಸಮೇತ ತುಂಬ ವಿಭಿನ್ನವಾಗಿ ಪರ್ಫಾರ್ಮೆನ್ಸ್ನ ಕಾಣುವಂಥದ್ದು ನೋಡ್ತೀವಿ. ಹೆಣ್ಮಕ್ಳು ಲಾವಣಿ ಹೊತ್ತು ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ತನುವತ್ತು ಕೂಡ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲೂ ಕೂಡ ಎಲ್ಲ ಬುಕ್ಕಿಶ್ ಆಗೋ ಆರ್ಟಿಫಿಷಿಯಲ್ ಆಗೋ ಮಕ್ಕಳು ಕಾಣ್ತಾ ಇಲ್ಲ. ತುಂಬ ನೈಜ. ಬಹುಶಃ ನನಗನ್ಸುತ್ತೆ ವರ್ಕ್ಶಾಪೆಲ್ಲ ಮಾಡಿದ್ದಾರೆ ಅಂತ ಅನಿಸುತ್ತೆ ಇಡೀ ಟೀಮ್. ಅದು ಎದ್ದು ಕಾಣ್ತಾ ಇದೆ. ನಾವು ಇತ್ತೀಚಿನ ಸಿನಿಮಾಗಳಿಂದ ಕನ್ನಡ ಸಿನಿಮಾಗಳಿಗೆ ಸ್ಪಂದಿಸಬೇಕು, ಸಪೋರ್ಟ್ ಮಾಡಬೇಕು. ಖುಷಿ ಅಂತ ಅನಿಸುತ್ತೆ. ಪ್ರಕಾಶ್ಗೆ ಒಳ್ಳೆಯದಾಗಲಿ. ಜೊತೆಲಿ ನಮ್ಮ ಆತ್ಮೀಯರು, ನಿರ್ಮಾಪಕರು, ನಿರ್ದೇಶಕರು, ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರ್ ಈ ಸಿನಿಮಾನ ತಗೊಂಡು ಈ ಸಿನಿಮಾನ ಬಿಡುಗಡೆಗೆ ತುಂಬ ಎಫರ್ಟ್ ಹಾಕ್ಬೋದು. ವೆಂಕಟಗೌಡರು, ಸಚಿತ್ ಫಿಲಮ್ಸ್ ನಿರ್ಮಾಪಕರು. ಖುಷಿ ಅನಿಸುತ್ತೆ. ಒಳ್ಳೆಯದಾಗಲಿ ನಿಮಗೆ, ಈ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಸಿನಿಮಾ ಚೆನ್ನಾಗಿದೆ. ಉದಯ್ ಸೂರ್ಯ, ಆಲ್ ದಿ ಬೆಸ್ಟ್. ಉದಯ್ ಸೂರ್ಯ, ಗುಡ್ ಲಕ್. ಆಕಾಶ್. ಉದಯ್ ಸೂರ್ಯ ಮೂವಿ ನೋಡಿದೆ, ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಫ್ರೆಂಡ್ಶಿಪ್ ಮಾತ್ರ ಸೂಪರಾಗಿ ಗೊತ್ತಿದ್ದಾರೆ. ಪ್ರಕಾಶ್ ಸೂಪರಾಗಿ ಮಾಡಿದ್ದಾರೆ. ಹೌದು, ಚೆನ್ನಾಗಿದ್ದಾರೆ ಅಂತ ತೋರಿಸ್ಕೊಂಡಿದ್ದಾರೆ. ಸೂಪರಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಸೂಪರ್ ಆಗಿದ್ದಾರೆ. ಫೀಲಿಂಗ್ ಚೆನ್ನಾಗಿದೆ. ತೊಂದರೆ ಇಲ್ಲ ಸರ್, ಪಾತ್ರ ಮಾಡಿ ಎಲ್ರಿಗೂ ಬಂದು ಪ್ರೋತ್ಸಾಹ ನಿಮ್ಮ ಸ್ನೇಹಿತನು ಮಾಡಿದ್ದಾರೆ.
ಚೆನ್ನಾಗಿದೆ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್ ಹೇಗಿದೆ ಮೇಡಮ್ ಮೆಜಾರಿಟಿ ಜಾಸ್ತಿ ಲವ್ ಬಗ್ಗೆ ಮತ್ತೆ ಬಂದು ಈಗ ನೀವು ಹೇಳ್ದಂಗೆ ಲವ್ ಬಗ್ಗೆ ಅಂತ ಹೇಳಿದ್ರಿ ಹೆಣ್ಮಕ್ಳು ಜಾಸ್ತಿ ಮೋಸ ಮಾಡೋದಾ ಹೆಣ್ಮಕ್ಳು ಜಾಸ್ತಿ ಮೋಸ ಮಾಡೋದು ಹೆಣ್ಮಕ್ಳೇ ಜಾಸ್ತಿ ಮಾಡೋದು. ಹೇಗೆ ಅನಿಸ್ತದೆ ಹುಡುಗಿರನ್ನ ಏನು ಮಾಡ್ತಾರೆ ಕತೆ ಏನಿದೆ ಕತೆ ಮೇನ್ ಮೋಟೋನೇ ನಮ್ಮ ಡೈರೆಕ್ಟ್ರದ್ದು ಹುಡುಗಿ ಮೋಸ ಮಾಡ್ತಾರೆ ಅಂತ ಈಗಾಗಲೇ ಇಂಟರ್ವ್ಯೂಸ್ ಇಲ್ಲೂ ಹೇಳ್ತಾ ಇದ್ದೀನಿ. ಬಟ್ ಮೇನ್ ಏನಂದರೆ ಹುಡುಗರು ಮಾಡ್ತಾರೆ ಹುಡುಗಿರು ಮಾಡ್ತಾರೆ ಮೋಸ ಅಲ್ವಾ, ಕರೆಕ್ಟ್ ಅಲ್ವಾ, ಇಬ್ಬರು ಮೋಸ ಮಾಡ್ತಾರೆ. ಬಟ್ ಇದೇನಂದರೆ ಬರೀ ಸಿನಿಮಾಗೋಸ್ಕರ ಅಷ್ಟೇ, ಸೊ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿದ್ದಾರೆ ಅಷ್ಟೇ. ಏನು ಅನಿಸ್ತದೆ ಓವರಾಲ್ ನಿಮ್ಮನ್ನು ಬಿಗ್ ಸ್ಕ್ರೀನ್ ನೋಡಿದಾಗ ತುಂಬ ಖುಷಿ ಆಯಿತು. ಯಾಕಂದರೆ ನನ್ನ ಕ್ಯಾರೆಕ್ಟರ್ ಒಂಥರ ಬಬ್ಲಿಯಾಗಿ ಹಳ್ಳಿ ಹುಡುಗಿ ಕ್ಯಾರೆಕ್ಟರು. ಸೊ ತುಂಬ ಖುಷಿ ಆಯಿತು ಬಿಗ್ ಸ್ಕ್ರೀನಲ್ಲಿ ನೋಡಿದ್ದು. ಆ್ಯಂಡ್ ಹುಡುಗಿರಿಗೆ ಹಿಂಗೆ ಸಾಂಗ್ ಆಲ್ರೆಡಿ 100K ರೀಲ್ಸ್ ತೊಗೊಂಡಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ. ಎಲ್ಲರೂ ಬಂದು ಥಿಯೇಟರ್ಸ್ಗೆ ನೋಡಿ ಅಂತ ಕೇಳ್ಕೊಂಡಿದ್ದಾರೆ. ಎಷ್ಟು ಖುಷಿ ಇದೆ ಜೋಡಿ ಸೀತಾವಲ್ಲಭ ಗೀತಾ ಮತ್ತು ಈಗ ರೀಸೆಂಟಾಗಿ ಒಂದು ಸಿನಿಮಾ ತುಂಬ ಖುಷಿ ದುಃಖಿನಲ್ಲಿ ಜನ ಮತ್ತೆ ಕೂತು ನೀವು ಹೊರಗಡೆ ಬಂದಾಗ ಅವ್ರು ಹೇಳ್ತಕ್ಕಂಥ ರಿವ್ಯೂಸ್ ಅನಿಸ್ತಾರೆ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ಹಿಂದಿ ವಾತಾವರಣ ಅದೇ ಥರ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಹೊಸ ಟೀಮ್ ಆಗಿರೋದ್ರಿಂದ ಸಪೋರ್ಟ್ ಇನ್ನೂ ಚೆನ್ನಾಗಿ ಸೊ ಎಲ್ಲ ಬಂದು ನೋಡಿ ಸರಿ ಕತೆ ನೋಡಿ ಯಾಕಂದರೆ ಅವರು ಒಂದು ನಾಚಿ ಅನ್ನೋ ಸಿನಿಮಾದಲ್ಲಿ ಸಿಟಿ ಬುಕ್ ಮಾಡ್ತಾರೆ. ನಾನು ನಾಚಿ ಅನ್ನೋ ಸಿನಿಮಾದಲ್ಲಿ ವಿಲನ್ನ ಕ್ಯಾರೆಕ್ಟರ್ ಮಾಡಿದೆ. ಈ ಥರ ಸಿನಿಮಾ ಸ್ಟೋರಿ ಇದೆ ಅಂತ ಅದೇ ಸ್ಟೋರಿ ಚೆನ್ನಾಗಿದೆ. ಇದು ಕೃಷ್ಣ ಒಂದು ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ ಸಿದ್ದಪ್ಪವರು ಅಂತ. ನಿಮ್ಗೆ ಈಗಾಗಲೇ ಗೊತ್ತಿರೋಂಗೆ ಉಗ್ರಪ್ಪ ಏನು ಮಾಡಿದ್ದಾರೆ ಅವ್ರಿಗೆ ಪಾಸಿಟಿವ್ ಆಗಿ ನಾನು ಮಾಡಿದ್ದೀನಿ. ಈ ಚಿತ್ರ ಈಗಾಗಲೇ ನೀವೆಲ್ಲ ನೋಡಿ ಖುಷಿ ಪಟ್ಟಿದ್ದೀರಾ. ಕರ್ನಾಟಕ ಜನತೆ ಚಲನಚಿತ್ರ ಮಂದಿರಗಳಿಗೆ ಬಂದು ಸಿನಿಮಾವನ್ನು ನೋಡಿ ಅಂತ ಕೇಳ್ತೀನಿ. ಇದು ಈ ಚಿತ್ರದಲ್ಲಿ ಹಾಡುಗಳಂತೂ ಸೂಪರ್ ಹಿಟ್ ಆಗಿದೆ, ಒಳ್ಳೆ ಹಾಡುಗಳು ಕೊಟ್ಟಿದ್ದಾರೆ ಹರೀಶ್ ಅವರು. ಸಿನಿಮಾದಲ್ಲಿ ಒಂದು ಒಳ್ಳೆಯ ಕಂಟೆಂಟ್ ಇದೆ. ಈಗಾಗಲೇ ಏನು ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಹೆಣ್ಣುಮಕ್ಳು ಇರ್ಬೋದು, ಗಂಡು ಮಕ್ಕಳು ಹಾದಿ ತಪ್ತಾ ಇದ್ದಾರೆ, ದಾರಿ ತಪ್ತಾ ಇದ್ದಾರೆ, ಅವ್ರಿಗೆ ಒಂದು ಸಂದೇಶ ಇದೆ. ಬಂದು ಕೂತ್ಕೊಂಡು ಖುಷಿ ಕೊಡಬೇಕು, ಜೊತೆಗೆ ಸಂದೇಶದ ಸಾರಾಂಶವನ್ನು ಮನದಟ್ಟು ಮಾಡ್ಕೊಳ್ಬೇಕು, ಜೀವನದಲ್ಲಿ ಅಳವಡಿಸ್ಕೊಂಡು ಬದಲಾವಣೆ ಮಾಡ್ಕೊಳ್ಬೇಕು, ಜೀವನ ಶೈಲಿನ ಮಾರ್ಪಾಟು ಮಾಡ್ಕೊಂಡು ಚೆನ್ನಾಗಿ ಖುಷಿ ಮಾಡಬೇಕು, ಚೆನ್ನಾಗಿ ಇನ್ನೂ ಚೆನ್ನಾಗಿ ಮುಂದೆ ಸರ್ ಸಿನಿಮಾದಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ಹೋಗ್ತೀರಾ, ಎಷ್ಟು ಖುಷಿ ಇದೆ ನಿಮಗೆ ಆ ಪಾತ್ರ ಹೇಗೆ ಒಪ್ಕೊಂಡ್ರಿ ಆ ಥರ? ಮೇಡಮ್ ಆ್ಯಕ್ಚುಲಿ ಆ ಪಾತ್ರದ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ನಾನು ಅಂಥ ಪಾತ್ರಗಳು ನೋಡ್ತಾ ಇದ್ದೀನಿ. ಸೈಕೋ ಕ್ಯಾರೆಕ್ಟರ್ ಒಂಥರ ಮದರ್ ಸೆಂಟಿಮೆಂಟಲ್ ಫೀಲ್ ಇದೆ, ಟಚ್ ಇದೆ, ತುಂಬ ಒಳ್ಳೆಯ ಪಾತ್ರ. ನಾನು ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ ಪಾತ್ರ ನನಗೆ ತುಂಬ ಖುಷಿ ಇದೆ. ಓಕೆ ಸರ್, ಸಿನಿಮಾ ಬಗ್ಗೆ ಹೆಣ್ಮಕ್ಳು ಬಗ್ಗೆ ಹೇಳಿದ್ದಾರೆ, ಹೌದಾ? ನಿಜಾನ ಹೆಣ್ಮಕ್ಳು ಮೋಸ ಮಾಡೋದು ಫಸ್ಟ್ ಅಂತ ಹೇಳ್ತಾರೆ, ಹೌದಾ? ಹೇಗೆ ನನಗೆ ಅನ್ಸೋ ಮಟ್ಟಿಗೆ ಡೈರೆಕ್ಟ್ರ್ ಈಗಿನ ಟ್ರೆಂಡ್ ಹೆಂಗಿದೆ ಅನ್ನೋದನ್ನ ತೋರಿಸೋದು ತುಂಬ. ಅಂದರೆ ಅವರು ಅಬ್ಸರ್ವ್ ಮಾಡಿದ್ದಾರೆ ಅನಿಸುತ್ತೆ. ಅದರ ಅಬ್ಸರ್ವ್ ಮಾಡಿದಲ್ಲಿ ಅದನ್ನ ಸಿನಿಮಾದಲ್ಲಿ ತೊಗೊಂಡು ಅದನ್ನ ತೋರಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ. ಮೋಸ್ಟ್ಲಿ ಅವ್ರ ಪ್ರಕಾರ ಅದು ಕರೆಕ್ಟಾಗೇ ಇದೆ ಅಂತ ನನ್ನ. ಈಗ ಸಿನಿಮಾ ಯಾರು ನೋಡ್ಬೋದು ಸರ್? ಯೂತ್ ನೋಡ್ಬೋದು, ಫ್ಯಾಮಿಲಿ ಇಲ್ಲ ಎಲ್ಲರೂ ಎಲ್ಲ ನೋಡ್ಬೋದು. ಯಾಕಂದರೆ ಇದರಲ್ಲಿ ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಒಂದು ಮದರ್ ಸೆಂಟಿಮೆಂಟಲ್ ಇದೆ, ಸಾಂಗ್ಸ್ ಅಂತ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ, ಎಲ್ಲ ಇದೆ. ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡ್ಬೋದು. ಸರ್ ಈಗ ಸಿನಿಮಾದಲ್ಲಿ ಒಂದು ಗೆಳೆಯನ ಪಾತ್ರ ಮಾಡಿದ್ದೀರಾ, ಎಷ್ಟು ಚಾಲೆಂಜಿಂಗ್ ಆಗಿರ್ಬೋದು, ಹಾಗೆ ನಿಮಗೆ ಎಷ್ಟನೇ ಸಿನಿಮಾ ಏನಂತ? ಮೇಡಮ್, ಇದು ಮೊದಲನೇ ಸಿನಿಮಾ ನಮ್ಮದು. ಆ್ಯಕ್ಚುಲಿ ತುಂಬ ಚಾಲೆಂಜ್ ಆಗಿತ್ತು ನನಗೆ. ಯಾಕಂದರೆ ಫಸ್ಟ್ ಟೈಮ್ ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ. ಪ್ರಕಾಶ್ ಸರ್ ಬಂದಿರೋಂಗೆ ಆ್ಯಕ್ಚುಲಿ ಒಂದು 6 ವರ್ಷದಿಂದ ಫ್ರೆಂಡು. ಈ ಥರ ಒಂದು ರೋಲ್ ಇದೆ, ಈ ಥರ ಮಾಡ್ತೀನಿ ಅಂದಾಗ ನನಗೆ ಯೋಚನೆ ಬಂತು, ಈ ಥರ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ತೀನಿ, ಈ ಥರ ನಮಗೆ ಆ್ಯಕ್ಟಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ. ಅವಾಗ ಅವರಿಗೆಲ್ಲ ಹೇಳ್ಕೊಟ್ಟು ಈ ಥರ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೂ
ನಮ್ಮ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನಮ್ಮ ಪ್ರಕಾಶ್ ಸರ್ ಬಗ್ಗೆ ಹೇಳ್ಬೇಕು ಅಂದರೆ ಫಸ್ಟ್ನೇ ಫಿಲಮ್ ಅಂತ ನಮ್ಗೆ ಅನ್ಸೋದೇ ಇಲ್ಲ ಅಂತ ತುಂಬ ಚೆನ್ನಾಗಿ ಸಾಂಗ್ಗಳಿರಲಿ, ಫೈಟ್ ಇರಲಿ, ಡೈರೆಕ್ಷನ್ ಅಂತೂ ಮಾಡೋದಂದರೆ ಇವಾಗ ನಿಮಗೆ ಗೊತ್ತು ಎಷ್ಟೋ ಫಿಲಮ್ಗಳು ಡೈರೆಕ್ಷನ್ ಮಾಡ್ತಾ ಇರ್ತಾರೆ, ಹಂಗೆ ನಿಂತೋಗುತ್ತೆ. ಒಂದು ಫಿಲಮ್ ರಿಲೀಸ್ ಆಗಬೇಕು, ದೊಡ್ಡ ಪರದೆ ಮೇಲೆ ಬರಬೇಕು ಅಂದರೆ ಅದು ಹಿಂದೆ ಒಂದು ಡಿಸ್ಟ್ರಿಬ್ಯೂಟ್ರ್ ಇದ್ದಿರ್ತಾರೆ. ಅದು ನಮ್ಮ ವೆಂಕಟೇಶ್ ಅಣ್ಣ ಬಂದು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಅಣ್ಣ ಥರ ನಿಂತು ತುಂಬ ಚೆನ್ನಾಗಿ